ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕೈ ರಣತಂತ್ರವನ್ನು ಹೆಣೆದಿದೆ. ಕೇಂದ್ರ ಬಜೆಟ್ನಲ್ಲಿ ಬಿಜೆಪಿಯೇತರ ರಾಜ್ಯಗಳಿಗೆ ಅನುದಾನ ಕೊಟ್ಟಿಲ್ಲ. ಪ್ರತಿಪಕ್ಷಗಳ ಮೇಲೆ ಐಟಿ, ಇಡಿ, ಸಿಬಿಐನ ದುರ್ಬಳಕೆ ಆಗ್ತಾ ಇದೆ. ಬಿಜೆಪಿ ಕಾಲದಲ್ಲಿ ಆದಂತಹ ಹಗರಣಗಳ ತನಿಖೆ ಯಾವ ಹಂತದಲ್ಲಿದೆ? ಯಾವ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಶಾಮೀಲಾಗಿದ್ದಾರೆ? ತನಿಖೆ ಬಗ್ಗೆ ಸಿಎಂ ಡಿಸಿಎಂಗೆ ಖರ್ಗೆ ಸಲಹೆ ನೀಡುವ ಸಾಧ್ಯತೆ ಇದೆ. ಇದರ ಜೊತೆಗೆ ಹಿಂದೆ ಚುನಾವಣೆಗೂ ಮುಂಚೆ ತೆರಿಗೆ ತಾರತಮ್ಯ ಅಂತ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಈಗಲೂ ಅದೇ ಸ್ವರೂಪದ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ. ಬಿಜೆಪಿಯ ರಾಜ್ಯಗಳಿಗೆ ಅಂದರೆ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಿಗೆ ಕೇಂದ್ರ ಬಜೆಟ್ನಲ್ಲಿ ಸಿಂಹ ಪಾಲು ಸಿಕ್ಕಿದೆ. ಬಿಜೆಪಿಯೇತರ ಅಧಿಕಾರದಲ್ಲಿರುವಂತಹ ಪಕ್ಷಗಳ ರಾಜ್ಯಗಳಿಗೆ ಏನಂದ್ರೂ ಏನೂ ಸಿಗಲಿಲ್ಲ. ಬಜೆಟ್ನಲ್ಲಿ ಏನಂದ್ರೆ ಏನೂ ಇರಲಿಲ್ಲ. ಇದನ್ನೇ ಇಟ್ಟುಕೊಂಡು ಹೋರಾಟ ಸಂಘಟಿಸೋದಕ್ಕೆ ಇವತ್ತಿನ ಸಭೆ ಕರೆದಿದ್ದಾರಲ್ಲ, ಸೋಮವಾರ ಏನು ಹೋಗ್ತಾರಲ್ಲ, ಆ ಸಭೆಯಲ್ಲಿ ಚರ್ಚೆ ಆಗಬಹುದು. ಜೊತೆಗೆ ಇಡಿ, ಐಟಿ ಇದೆಲ್ಲವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಕರ್ನಾಟಕದಲ್ಲಿ ದುರ್ಬಳಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಹೋರಾಟ ಸಂಘಟನೆ ಆಗಬಹುದು. ಹನುಮಂತು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಹನುಮಂತು, ಈ ಹಿಂದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು, ರಾಷ್ಟ್ರದಾದ್ಯಂತ ಸುದ್ದಿಯಾಗಿತ್ತು. ಈಗಲೂ ಕೂಡ ಬಜೆಟ್ನಲ್ಲಿ ತಾರತಮ್ಯ ಆಗಿದೆ. ಬಿಜೆಪಿಯೇತರ ರಾಜ್ಯಗಳಿಗೆ ಏನಂದ್ರೂ ಏನೂ ಕೊಡಲಿಲ್ಲ ಬಜೆಟ್ನಲ್ಲಿ. ಇದನ್ನ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಸಂಘಟಿಸುವಂತ ಸಾಧ್ಯತೆ ಇದೆಯಾ ಅಂತ, ಅದಕ್ಕೆ ಈ ಬುಲಾವ? ಖಂಡಿತ ವಾಸುದೇವ್, ಕರ್ನಾಟಕ ರಾಜಕಾರಣ ಇಡೀ ದೆಹಲಿ ಅಂಗಳದಲ್ಲಿ, ದೆಹಲಿ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಇದೇ ಮೊದಲಲ್ಲ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನ ಗೆಲ್ಲಲೇಬೇಕು ಅನ್ನೋಂತಹ ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಈ ಬಾರಿಯೂ ಕೂಡ ಗೆಲ್ಲಲೇಬೇಕು ಅನ್ನೋಂಥ ಒತ್ತಾಯವನ್ನ ಬಿಜೆಪಿ ಹೈಕಮಾಂಡ್ ಕೂಡ ಮಾಡಿತ್ತು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರವನ್ನ ಹಿಡಿತು, ಅಧಿಕಾರದ ಚುಕ್ಕಾಣಿ ಹಿಡಿತು. ಸರ್ಕಾರ ಬಂದಂತ ಒಂದು ವರ್ಷದ ಸಂದರ್ಭದಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಏನಿದೆ, ಈ ಹಗರಣಗಳನ್ನ ಇಟ್ಕೊಂಡು ಪ್ರತಿಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಸದನದಲ್ಲಿ ಒಂದಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡುತ್ತು. ಮತ್ತೆ ಸರ್ಕಾರಕ್ಕೆ ಮುಜುಗರವನ್ನ ಮುಟ್ಟಿಸ್ಲಿಕ್ಕೆ ಚಾಟಿಯನ್ನ ಬೀಸುವ ಹಂತಕ್ಕೆ ಒಂದಷ್ಟು ಯಶಸ್ವಿ ಆಯಿತು. ಇದು ಸದನದ ಒಳಗಡೆ. ಆದ್ರೆ ಸದನದ ಹೊರಗಡೆಯೂ ಕೂಡ ಒಂದು ಹೋರಾಟವನ್ನ ರೂಪಿಸಬೇಕು. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ತಲೆನೋವು ಕೊಡಬೇಕು ಅನ್ನೋ ಒಂದಷ್ಟು ತಂತ್ರಗಳು ನಡೀತಾ ಇದಾವೆ, ಪ್ರತಿತಂತ್ರಗಳು ಕೂಡ ನಡೀತಾ ಇದಾವೆ. ಸೇಮ್ ಟೈಮ್ ಪಾರ್ಲಿಮೆಂಟ್ ನಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಅಂಗಳದಲ್ಲೂ ಕೂಡ ಈ ಪ್ರತಿಭಟನೆಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ ಉತ್ತರದಾಯಿತ್ವ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಕೆಲವೊಂದು ಹಿರಿಯ ಸಚಿವರನ್ನ ಕರೆದುಕೊಂಡು ಪ್ರಸ್ತುತ ಬೆಳವಣಿಗೆಗಳು ಏನಾಗ್ತಾ ಇದೆ, ವಾಲ್ಮೀಕಿ ಹಗರಣದಲ್ಲಿ ಯಾವ ಹಂತದಲ್ಲಿ ತನಿಖೆ ಆಗಿದೆ, ಮೂಡ ಹಗರಣದಲ್ಲಿ ಯಾವ ರೀತಿಯ ತನಿಖೆ ಆಗಿದೆ, ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು, ವಾಸ್ತವಾಂಶ ಏನು ಅನ್ನುವಂಥದ್ದನ್ನ ತಿಳಿದುಕೊಳ್ಳಲಿಕ್ಕೆ ಮತ್ತೆ ಚರ್ಚೆ ಮಾಡಲಿಕ್ಕೆ, ಸೇಮ್ ಟೈಮ್ ರಾಜ್ಯದ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಅಲ್ಲಿಯ ಮುಖ್ಯಮಂತ್ರಿಗಳನ್ನ ಕರೆಸಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷರುಗಳನ್ನ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳನ್ನ ಕರೆಸಿಕೊಂಡು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಮತ್ತೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಯಾವ ರೀತಿ ಪ್ರತಿಭಟನೆಗಳನ್ನ ಮತ್ತೆ ಸ್ವರೂಪ ಒಂದಷ್ಟು ಟಕ್ಕರ್ ಕೊಡ್ಲಿಕ್ಕೆ ಯಾವ ರೀತಿ ರಣತಂತ್ರಗಳನ್ನ ರೂಪಿಸಬೇಕು ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಬಜೆಟ್ ನಲ್ಲೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಯಾವುದೇ ರೀತಿಯ ಅನುದಾನಗಳನ್ನ ಕೊಟ್ಟಿಲ್ಲ, ಹೊಸ ಯೋಜನೆಗಳನ್ನ ಕೊಟ್ಟಿಲ್ಲ ಅನ್ನೋಂಥ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾರಂತದ್ದು. ಇದನ್ನು ಆಡಳಿತಾತ್ಮಕವಾಗಿ ಯಾವ ರೀತಿ ಬಿಜೆಪಿಗೆ ತಿರುಗೇಟನ್ನು ಕೊಡಬೇಕು, ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಕಾಲದ ಹಗರಣಗಳನ್ನ ಯಾವ ರೀತಿ ತನಿಖೆ ಆಗ್ತಾ ಇದೆ, ಯಾವೆಲ್ಲ ಹಗರಣಗಳಲ್ಲಿ ಯಾವ ನಾಯಕರು ಭಾಗಿಯಾಗಿದ್ದಾರೆ, ಆ ಎಲ್ಲಾ ಮಾಹಿತಿಗಳನ್ನ ಕೂಲಂಕುಷವಾಗಿ ಕ್ರೋಢೀಕರಿಸಿಕೊಂಡು ಒಂದ್ ವೇಳೆ ಪಾರ್ಲಿಮೆಂಟ್ ನಲ್ಲಿ ಏನಾದ್ರೂ ಮಾತನಾಡುವಂತ ಪರಿಸ್ಥಿತಿ ಬಂದ್ರೆ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡುವಂತ ಒಂದಷ್ಟು ಹೈಕಮಾಂಡ್ ಕೂಡ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಇಲ್ಲಿ ಹಿಂಗೆ ರಾಜ್ಯದಲ್ಲಿ ನಡೀತಾ ಪ್ರತಿಭಟನೆಗಳಿಗೆ ಸರ್ಕಾರಕ್ಕೆ ಮುಜುಗರ ತರುವಂತಹ ಬೆಳವಣಿಗೆಗಳು ಏನಾಗ್ತಾ ಇದೆ, ಪ್ರತಿಪಕ್ಷಗಳು ಏನ್ ಮಾಡ್ತಾ ಇದಾವೆ, ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆ ಇದಾವೆ. ವಾಸುದೇವ್, ಬಿಜೆಪಿ ಕಾಲದಲ್ಲಿ ಆದಂತಹ ಹಗರಣಗಳ ತನಿಖೆ ಯಾವ ಹಂತದಲ್ಲಿದೆ? ಯಾವ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಶಾಮೀಲಾಗಿದ್ದಾರೆ? ತನಿಖೆ ಬಗ್ಗೆ ಸಿಎಂ ಡಿಸಿಎಂಗೆ ಖರ್ಗೆ ಸಲಹೆ ನೀಡುವ ಸಾಧ್ಯತೆ. ಇದರ ಜೊತೆಗೆ ಹಿಂದೆ ಚುನಾವಣೆಗೂ ಮುಂಚೆ ತೆರಿಗೆ ತಾರತಮ್ಯ ಅಂತ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಈಗಲೂ ಅದೇ ಸ್ವರೂಪದ ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.